ಓಯ್ ಎಲ್ಲೋ ನನ್ ಕಾಸು. ಅಣ್ಣ ಇನ್ನೂ 1 ತಿಂಗಳು ಟೈಮ್ ಕೊಡೋಣ, ಕೊಟ್ಬಿಡ್ತೀನಿ. ಓಯ್ 1 ತಿಂಗಳ ಟೈಮ್ ಕೊಡಲ್ಲ, 30 ದಿವಸ ಟೈಮ್ ಕೊಡ್ತೀವಿ. ಕಾಸು ಬಂದಿಲ್ಲ ಅಂದ್ರೆ ಬೇರೆ ತರ ಮಾಡ್ಬಿಡ್ತೀನಿ. ಎರಡು ಒಂದೇ ತಾನೆ ಅಣ್ಣ. ಲವ್ ನಿನ್ ನನ್ ಬಗ್ಗೆ ನಾ ಗೊತ್ತಿಲ್ಲ, ನಮ್ಮ ಹುಡುಗನ್ ನಾಯ್ಕೇನೋ ಹೇಳ್ತಾನೆ. ಏಯ್ ನಿನಗಿನ್ನೂ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ. ಓಯ್ ಚಿಕ್ಕ ವಯಸ್ಸಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಣ್ಣನಿಗೆ ಎಷ್ಟು ಆಟಿಟ್ಯೂಡ್ ಅಂದ್ರೆ ಅವ್ರ ಅಮ್ಮನ ಹೊಟ್ಟೆಲ್ ಜಾಗ ಸಾಗಲಿಲ್ಲ ಅಂತ 9 ತಿಂಗಳಿಗೆ ಆಚೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಹುಟ್ಟಿ 2 ವರ್ಷಕ್ಕೆ ಯಾರ ಹತ್ರನೂ ಮಾತಾಡಿಲ್ಲ ಗೊತ್ತಾ. ಹಾ ನೆಕ್ಸ್ಟ್ ನಮ್ಮ ಅಣ್ಣನ ಈಗೋ ಯಾವ ತರ ಅಂದ್ರೆ ಇವ್ರ ಮದ್ವೆಗೆ ಅವ್ರ ಅಪ್ಪ ಅಮ್ಮನ್ನೇ ಕರೀಲಿಲ್ಲ, ಯಾಕೆ? ಮತ್ತೆ ಅವ್ರ ಅಪ್ಪ ಅಮ್ಮನ ಮದ್ವೆಗೆ ಮಗನ್ನೇ ಕರೀಲಿಲ್ವಲ್ಲ. ಮತ್ತೆ ಅಣ್ಣನಿಗೆ ದೊಡ್ಡ ದೊಡ್ಡ ಕಂಪ್ನಿಯಿಂದೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ. ಮತ್ತೆ ಲಿಂಕ್ ಹೇಳು, ಅಣ್ಣ ಎಲ್ಲ ಇಟ್ಟಿದ್ದೀನಿ ಅಂತ ಲಿಂಕು. ಆಮೇಲೆ ನಮ್ಮ ಅಣ್ಣನಿಗೆ ದೊಡ್ಡ ದೊಡ್ಡ ಕಡೆಯಿಂದೆಲ್ಲ ಲಿಂಕ್ ಐತೆ, ಈ ಅಮಿತಾಬ್ ಬಚ್ಚನ್ ಬಾದ್ಶಾ ಅಂತೆಲ್ಲ. ಹೌದಾ? ಗೊತ್ತೇ ಇಲ್ಲ. ಅಣ್ಣ ಯಾವುದೇ ಅಂಗಡಿಯಲ್ಲಿ ಫೋನ್ ಪೇ ಮಾಡಿದ್ರು ಅಮಿತಾಬ್ ಬಚ್ಚನ್ ಬಂದು ಹೇಳ್ತಾರೆ ಥ್ಯಾಂಕ್ ಯು ಬಾಸ್ ಪೇಮೆಂಟ್ ಆಗಿದೆ ಅಂತ. ಆಮೇಲೆ ಅಣ್ಣ ಯಾವತ್ತು ಉಪವಾಸ ಇರಬಾರ್ದಂತ ಗೌರ್ಮೆಂಟಿಂದಾನೇ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಯಿಂದ. ಒಂದೊಂದಲ್ಲ ರೆಕಾರ್ಡಿಂಗ್ ಸಿಗ್ತದೋ